ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಿದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಲ್ಲ ಈ ಮಡ್ ರೋಡು, ಲಾರಿನೇ ಹೋಗ್ಬೋದು ಅಷ್ಟು ದೊಡ್ಡದಾಗಿದೆ ರೋಡ್ದೇನು ತೊಂದರೆ ಇಲ್ಲ. ಈ ಟೈಪ್ ಮಡ್ ರೋಡಲ್ಲಿ ಒಂದು 600 ಮೀಟ್ರ್ ಬಂದರೆ ಒಂದು 3 ಎಕರೆ ರೆಡ್ ಸಾಯಿಲ್ ಸಿಗುತ್ತೆ. ವಿತ್ ಫೆನ್ಸ್ ಹಾಕಿ ಗೇಟ್ ಹಾಕಿರೋದು ಇದೇ ಲ್ಯಾಂಡು. 3 ಎಕರೆ ರೆಡ್ ಸಾಯಿಲ್ ಇದೆ. ಜಸ್ಟು 600 ಮೀಟ್ರು ವಿಲೇಜಿಂದ ಫುಲ್ ಫೆನ್ಸಿಂಗ್ ಆಗಿದೆ. ಎಂಟರ್ ಲ್ಯಾಂಡ್ ಫೆನ್ಸ್ ಆಗಿ ಗೇಟ್ ಹಾಕಿದ್ದಾರೆ ಅದ್ಭುತವಾಗಿ. ಇದು ಸ್ವಯಾರ್ಜಿತ ಪರ್ಚೇಸ್ ಮಾಡಿರೋದು ಪ್ರಾಪರ್ಟಿ. ಮಡ್ ರೋಡ್ ಅಂದರೆ ಗೌರ್ಮೆಂಟ್ ರೋಡೇ, ಯಾರ ಜಮೀನು ಮೇಲೂ ಹೋಗೋಕ್ಕಾಗಿಲ್ಲ. ಮೆಟ್ಲಿಂಗ್ ರೋಡು ಇದು. ಫ್ಯೂಚರ್ ಟಾರ್ ರೋಡ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಇನ್ನೊಂದು ವಿಲೇಜ್ಗೆ ಹೋಗೋಂಥ ರೋಡ್ ಇದು. ನಾನು ಹೇಳ್ದಂಗೆ 600 ಮೀಟ್ರ್ ಮಡ್ ರೋಡ್ ಇದೆ ವಿಲೇಜಿಂದ. 12 ಕಿಲೋಮೀಟರ್ ಫ್ರಮ್ NH, 53 ಕಿಲೋಮೀಟರ್ ಫ್ರಮ್ ಮೈಸೂರು, 180 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ದಯಮಾಡಿ ಗಮನಿಸಿ ಎಷ್ಟು ಕಿಲೋಮೀಟರ್, ಎಷ್ಟು ಡಿಸ್ಟೆನ್ಸು ನಿಮ್ಗೆ ಓಕೆ ಆಯಿತು ಅಂದರೆ ದಯಮಾಡಿ ನೇರವಾಗಿ ಬಂದು ವಿಸಿಟ್ ಮಾಡ್ಬೋದು. ನಾನು ಮೊದಲೇ ಹೇಳಿದಾಗ ಲಿಂಗಾಯತ್ ಪ್ರಾಪರ್ಟಿ ಮೂಲ. ಈಗ ಪರ್ಚೇಸ್ ಆಗಿದೆ, ಬೇರೆಯವ್ರು ಪರ್ಚೇಸ್ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಲೀಗಲ್ಗೆ ನಾವು ಕೊಡೋಣ. ನಿಮಗೆಲ್ಲ ರೀತಿ ವೆರಿಫೈ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಜೊತೆ ನಾವಿರ್ತೇವೆ. ಓನರ್ ಪ್ರೈಸ್ ಹೇಳ್ತಾ ಇರೋದು ಟೋಟಲ್ಲು 3 ಎಕರೆಗೆ 65 ಲಕ್ಷ 65 ಲ್ಯಾಕ್ 65 ಲಕ್ಷ ಟೋಟಲ್ ಎಂಟರ್ ಲ್ಯಾಂಡ್ಗೆ ಹೇಳ್ತಾ ಇರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ ಎದುರುಗಡೆ ಓನರ್ ಹತ್ರ ಕುಂತ್ಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ನೇರ ಓನರ್ ಹತ್ರ ಕೂರಿಸ್ಕೊಡ್ತೀನಿ. ನೋಡೋಣ, ಸಾಧ್ಯವಾದಷ್ಟು ಕನ್ವಿನ್ಸ್ ಮಾಡಿ ಒಂದು ಒಳ್ಳೆ ರೇಟ್ಗೆ ಆಗೋಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ದಯಮಾಡಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಮತ್ತು ಬೇರೆಯವರು ಕೂಡ ರೆಫರ್ ಮಾಡಿ. ಯಾರು ಜಮೀನು ತಗೊಳ್ಬೇಕು ಅಂದರೆ ದಯಮಾಡಿ ರೆಫರ್ ಮಾಡಿ. ನಿಮ್ಮಿಂದ ನಮಗೂ ಒಂದು ಒಳ್ಳೆಯದಾಗಲಿ. ದಯಮಾಡಿ ಹೆಚ್ಚಿನ ಮಾಹಿತಿಯಾಗಿ ಏನೇ ಡೀಟೇಲ್ಸ್ ಸಿಗಬೇಕಾದ್ರೂ ಕೂಡ ಕರೆ ಮಾಡಿ. ಏನು ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರು, ಆ ನಂಬರಿಗೆ ಕರೆ ಮಾಡಿ. ಖಂಡಿತ ಡೀಟೇಲ್ಸ್ ಕೊಡೋಣ. ಸುತ್ತಮುತ್ತ ತೋಟ ಇದೆ, ಒಂದು ಒಳ್ಳೆ ವಾತಾವರಣ, ಕೆಂಪು ಮಣ್ಣು. ಮತ್ತು ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೆ, ನಮ್ಮ ಈ ಭಾಗದಲ್ಲೆಲ್ಲ ಉರುಳಿ ಹಾಕ್ಬಿಡ್ತಾರೆ ಅಂತ. ನೋಡಿ ಅದು ಎಷ್ಟು ಧೂಳು ಉರುಳಿ ಇದೆಲ್ಲ. ಯಾಕೆ ಮತ್ತೆ ವೀಡಿಯೋ ಹಾಕ್ತಿದ್ದೀನಿ ಅಂತಂದರೆ, ನಾನು ನಮ್ಮ ನಂಬಿ ಬರೋವಂಥ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಿರೋದು. ಒಬ್ಬರು ಯಾರೋ ಕಸ್ಟಮರ್ ಕಾಲ್ ಮಾಡಿದರು. ಅವ್ರು ಹೇಳಿದ್ರು, ಬೇರೆ ಇನ್ನೊಬ್ರು ಯಾರೋ ಯೂಟ್ಯೂಬರ್ ಹೇಳಿದ್ರು ಉರುಳಿನಲ್ಲಿ ಏನೂ ಇಲ್ಲ, ಅವ್ರು ಹಾಕಿರೋದು ಫಾಲ್ಸ್ ರಾಂಗು ಅಂತ ಹೇಳಿದ್ರು. ಆ ವ್ಯಕ್ತಿ ಏನಕ್ಕೆ ಹೇಳಿದ್ರು, ಯಾಕೆ ಹೇಳಿದ್ರು ಗೊತ್ತಿಲ್ಲ. ಆ ವ್ಯಕ್ತಿಗೆ ಎಲ್ಲ ಓಡಾಡೇ ಇಲ್ಲ ಅನಿಸುತ್ತೆ ಅವ್ರ ರೋಡಲ್ಲಿ. ನೋಡಿ ಇದು ಕಾಣ್ತಾ ಇದೆಯಲ್ಲ, ಬರೀ ಎಲ್ಲ ಕಡೆ ಉರುಳಿ. ಕಾರ್ಗಂತೂ ತುಂಬಾ ತೊಂದರೆ. ನೀವು ನೋಡ್ತಾ ಇರೋದು, ನಿಮ್ಗೆ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಕಷ್ಟ ಇದೆ ಓಡಾಡೋದಕ್ಕೆ ಅಂತ. ನಮಗೇನೆಂದರೆ ಕಮಿಷನ್ಗೆ ದುರಾಸೆ ಪಟ್ಟು ಇವಾಗಲೇ ಬನ್ನಿ ಅಂತ ಬರಳ್ಬಿಟ್ಟು ನೋಡಿ ಓಡಾಡೋಕ್ಕೆ ಜಾಗ ಇದೆ ನೋಡಿ. ಇಲ್ಲಿ ಕಾರ್ ಎಲ್ಲಿ ಹೋಗೋಕ್ಕಾಗುತ್ತೆ? ಇಲ್ಲಿ ಎಷ್ಟು ಹೈಟ್ ಹಾಕಿದ್ದಾರೆ ಉರುಳಿ ಅಂತ. ತುಂಬಾ ಕಷ್ಟ ಇದೆ. ಲೆಫ್ಟ್ ಸೈಡಲ್ಲಿ ಹೋಗೋದ್ರೆ ಹಳ್ಳ ಇರ್ತವೆ, ಇದ್ರ ಮೇಲೆ ಹೋಗೋಕ್ಕಾದ್ರೆ ಉರುಳಿ ಎಲ್ಲ ಸುತ್ತಕೊಂಡು ಇಂಜಿನ್ಗೆ, ಅದು ಪೆಟ್ರೋಲ್ ಇಂಜಿನ್ಗೆ ಅಂತೂ ತುಂಬಾ ಡೇಂಜರ್ ಇದು. ನೋಡಿ ಕಾರ್ ಬರ್ತಾಯಿದೆ, ಒಂದು ತುಂಬಾ ಸೈಡಲ್ಲಿ ಬರ್ತಾಯಿದ್ದಾರೆ ನೋಡಿ. ಉರುಳಿ ಎಲ್ಲ ಸಿಕ್ಕಾಕೊಂಡು ಪಾಪ ಆಟೋದವರು ತುಂಬಾ ಕಷ್ಟಪಡ್ತಾಯಿದ್ದಾರೆ, ಎಳಿತಾ ಇದ್ದಾರೆ. ಅದರಿಂದ ನಾವು ಒಂದು ಒಳ್ಳೇದಕ್ಕೋಸ್ಕರ ಹೇಳ್ತೀವಿ. ಕಮಿಷನ್ ಆಸೆಗೆ ದುರಾಸೆ ಪಟ್ಟು ನಾವು ಬನ್ನಿ ಅಂತಲೂ ಕೂಡ ನಾವು ಹೇಳೋಕ್ಕೋಗಲ್ಲ. ಯೋಚನೆ ಮಾಡಿ ಬನ್ನಿ. ಬಂದರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಇಲ್ಲಾಂದ್ರೆ 4 ಗಂಟೆ ಮೇಲೆ ಬನ್ನಿ, ಇಲ್ಲಾಂದರೆ ಬೈಕಲ್ಲಿ ಬನ್ನಿ, ಕರ್ಕೊಂಡೋಗಿ ತೋರಿಸ್ಕೊಡ್ತೀವಿ ಸರ್. ಇದು ನಮ್ಮದೇನಂತಂದರೆ, ನಮ್ಮನ್ನು ನಂಬಿ ಬರೋವಂಥ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣ. ಅದು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ. ದಯಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ ಬನ್ನಿ. ಆಲ್ಮೋಸ್ಟ್ January 20 ಎಲ್ಲ ಮುಗಿದೋಗುತ್ತೆ. ಆಗ ನೀವು ಯಾವಾಗಲಾದ್ರೂ ಬರ್ಬೋದು. ನಮ್ಮದೊಂದು ಸಜೆಷನ್ ಅಷ್ಟೇ. ನಮಗೆ ಬಂದರೆ ವ್ಯವಹಾರ ಆದರೆ ಕಮಿಷನ್ ಸಿಗುತ್ತೆ, ದುಡ್ಡು ಸಿಗುತ್ತೆ. ಬಟ್ ಹಂಗಂದ್ಬಿಟ್ಟು ದುಡ್ಡಿಗೆ ಆಸೆ ಪಟ್ಟು ನಾನು ನಿಮ್ಮನ್ನು ಕಷ್ಟಕ್ಕೆ ಸಿಗ್ಸೋಕ್ಕೆ ಇಷ್ಟಪಡೋಕ್ಕೋಗಲ್ಲ. ಯಾರೇನಂದರೂ ಪರವಾಗಿಲ್ಲ, ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಅಂದರೆ ದಯಮಾಡಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಹರಸಿ ಹಾರೈಸಿ. ನಮಸ್ಕಾರ, ಧನ್ಯವಾದಗಳು.